ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ ಫಾರ್ ಅ ಚೇಂಜ್ 2 ವೀಲರ್ ಅಲ್ಲಿ ಹೋಗ್ತೀನಿ. ಏನು 2 ವೀಲರಾ? ಬೇಡಮ್ಮ ಶ್ರಾವಣಿ, ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ಏನ್ ಗತಿ? ಯಾರಿಗೂ ಗೊತ್ತಾಗಲ್ಲ ಚಿಕ್ಕಮ್ಮ. ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಯಾಕೋ ಇವತ್ತು 2 ವೀಲರ್ ಓಡಿಸ್ಬೇಕು ಅಂತ ಆಸೆ ಆಗ್ತಿದೆ. ತುಂಬಾ ದಿನ ಬೇರೆ ಆಗೋಯ್ತು. ಪ್ಲೀಸ್ 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 ಚಿಕ್ಕಮ್ಮ ಪ್ಲೀಸ್. ಓಕೆ, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕು. ಓಕೆ, ಥ್ಯಾಂಕ್ ಯು. ಶ್ರಾವಣಿ, ಕೀ ಅಲ್ಲೇ ಇಟ್ಟಿದೀನಿ. ಹಾ ಓಕೆ. ಕೇಳಿದ್ದನ್ನ ಕೊಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಹೆಣ್ಮಕ್ಳಿಗೆ ಯಾಕೆ ಮದುವೆ ಮಾಡ್ಕೊಡ್ಬೇಕು? ಬರೀ ಮಕ್ಳನ್ನ ಹೇರೋದಲ್ಲ, ಹೆತ್ತ ಮೇಲೆ ಜವಾಬ್ದಾರಿನ ತಗೋಬೇಕು. ಹೌದೌದು, ಈ ಮಾತಂತೂ ನೀನು ಹೇಳಲೇಬೇಕು. ಮಕ್ಕಳನ್ನ ಎತ್ಬಿಟ್ರೆ ಸಾಲದು, ಅವ್ರನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳಬೇಕು. ಕರೆಕ್ಟಾಗಿ ಹೇಳಿದೆ. ಅತ್ತೆಮ್ಮ ಅತ್ತೆಮ್ಮ ಅತ್ತೆಮ್ಮ, ನಾನೇನು ಕೇಳಿದ್ನಾ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ? ಕೇಳಿದ್ನೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಂಟು ಹಾಕಿದ್ರಿ. ಬೆಟ್ಟ ಕೇಳಿದ್ರೆ ಅಟ್ಟ ತೋರಿಸ್ತೀರಾ, ನದಿ ಕೇಳಿದ್ರೆ ನಲ್ಲಿ ತೋರಿಸ್ತೀರಾ, ಲಕ್ಷ ಕೇಳಿದ್ರೆ 1000 ಕೊಟ್ಬಿಟ್ಟು 2 ಕಮ್ಮಿ ಇದೆ ಅಂತ ಹೇಳಿ ಯಾಮಾರ್ಸಿದ್ರಿ. ನಾನ್ ತರ ಯಾವ ಡೀಲ್ನು ಈ ಸುಬ್ಬು ಒಪ್ಕೊಳ್ಳೋದೇ ಇಲ್ಲ ಅಂತಾನೆ. ಅಳಿಯಂಗೆ ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಾನು ಸಹಿಸ್ಕೊಂಡು ಸುಮ್ಮನಿರ್ಬೇಕಾ? ಭಾವ, ನೀವು ಯಾರ್ಯಾರನೋ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಬಂದ್ರೆ ನನ್ನ ಯಜಮಾನ್ರ ಅಧಿಕಾರನ ದುರುಪಯೋಗ ಪಡಿಸ್ಕೊಳಕ್ಕಾಗುತ್ತಾ? ನೀನ್ ನನ್ನ ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡಿಲ್ವಾ? ನನ್ನ ಮನಸ್ಸು, ನನ್ನ ಒಳ್ಳೆತನ, ನನ್ನ ಹೃದಯ ಇವೆಲ್ಲ ಇದ್ದಿದ್ದಕ್ಕೆ ನಿಮ್ಮ ಅಕ್ಕನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿ ಒಂದು ಮಗು ಅಂತ ಕೊಟ್ಟಿರೋದು. ಬೇರೆ ಯಾರಾಗಿದ್ರೆ 3 ದಿನಕ್ಕೆ ಮುಖ ತಿರ್ಸ್ಕೊಂಡು ಹೋಗ್ತಿದ್ರು. ಇವಳನ್ನ ಮದುವೆ ಮಾಡ್ಕೊಡ್ಬೇಕಾರೆ ಧನಲಕ್ಷ್ಮಿನ ಮನೆಗೆ ತುಂಬಿಸ್ಕೊಡ್ತಾ ಇದೀವಿ ಅಂತಂದ್ರಿ. ನಾನು ಧನಲಕ್ಷ್ಮಿ ಅಂತಂದ್ರೆ ದುಡ್ಡು ಕಾಸು ಒಡವೆ ಅಂತ ಅಂದ್ಕೊಂಡೆ. ಅವಳಿಗೆ ₹1 ಖರ್ಚಿಲ್ದೇನೆ ಧನಲಕ್ಷ್ಮಿ ಅಂತ ಹೇಳಿ ಹೆಸರಿಟ್ಟು ನನ್ನ ಗಂಟು ಹಾಕಿದ್ರಿ. ಈಗ ಅದಂ ಪೋಚಿ ಅನ್ನಂಗೆ ಆಗೋಗಿದೆ ನನ್ನ ಜೀವನ. ಆ ಕಡೆ ಸಂಸಾರವೂ ಇಲ್ಲ, ಈ ಕಡೆ ಸಾವಿರನೂ ಇಲ್ಲ. ನನಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಆಗಣಪ್ಪ, ಇನ್ನ ಆಗದ್ದೇ ಇಲ್ಲ ನನ್ನ ಕೈಲಿ. ನೋಡ, ನೀನು ಇಷ್ಟು ದಿನ ಕೊಡ್ಬೇಕಾಗಿರೋ ವರದಕ್ಷಿಣೆ ಕಾಸು, ನನಗೆ ಬಡ್ಡಿ, ಇದು ಅದು ಎಲ್ಲ ಲೆಕ್ಕ ಹಾಕಿದ್ರೆ ಜೀವಮಾನದಲ್ಲಿ ನಿನ್ನ ಕೈಲಿ ಅದನ್ನ ತೀರ್ಸಕ್ಕಾಗಲ್ಲ ಕಣ. ಅದೆಲ್ಲದಕ್ಕೂ ಒಂದೇ ಪರಿಹಾರ, ಡೈವರ್ಸ್ ಕೊಟ್ಬಿಟ್ರೆ ಕೇಲ್ ಖತಮ್, ನಾಟಕ ಬನ್ನಿ. ಏನಂತೀಯ? ಅಯ್ಯೋ, ಅಂತ ಮಾತೆಲ್ಲ ಆಡ್ಬೇಡಿ. ಈಗ ನಿಮ್ಗೇನು ತಿಂಗಳ ದುಡ್ಡು ಜಾಸ್ತಿ ಬರಬೇಕು ಅಷ್ಟೇ ತಾನೇ? ತಿಂಗಳ ನೀವು ಕೊಡೋದಿದ್ದೇ ಇದೆ ಮಾವ. ಈಗ ನಾನೊಂದು ಹೊಸ ಬಿಸ್ನೆಸ್ಗೆ ಪ್ಲಾನ್ ಮಾಡಿದ್ದೀನಿ, ಆಯ್ತಾ? ಅದಕ್ಕೆ ಒಂದಷ್ಟು ನನ್ನ ಸೇವಿಂಗ್ಸು ಅದು ಇದು ಎಲ್ಲ ನಾನು ದುಡ್ದಿರೋದು ಸೇರಿಸಿ ಒಂದಷ್ಟು ಲಕ್ಷನೂ ಹಾಕಿದ್ದೀನಿ. ಅದಕ್ಕಿನ್ನೊಂದು ₹5 ಲಕ್ಷ ಶಾರ್ಟೇಜ್ ಇದೆ. ನೀವು ನನಗೆ ಕೊಡಬೇಕಾಗಿರೋ ವರದಕ್ಷಿಣೆಯಲ್ಲಿ ಒಂದು 5 ಲಕ್ಷ ಅಂತ ಕೊಟ್ಟು ಬಿಟ್ರೆ ನಾನು ಈ ಡೈವರ್ಸನ್ನ ಮ್ಯಾಟ್ರೇ ಅಂತಲ್ಲ, ನಾನು ಸ್ವಲ್ಪ ಡೈವರ್ಟ್ ಆಗ್ತೀನಿ. ಇಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ. ಧನ ನಿನಗೆ ಬಿಚ್ಚೇ ಧನ. ಅಕ್ಕ ಅಳ್ಬೇಡ್ವೆ ಬಾಬಾ. ಇದಕ್ಕಿದ್ದಂಗೆ 5 ಲಕ್ಷ ತಗೊಂಬಂದ್ರೆ ನನ್ಗೆ ಎಲ್ಲಿಂದ ತಗೊಂಬರ್ಲಿ ಬಾಬಾ? ನೋಡ್ಬಾಮಿದ, ನಾನು ವಿಷಯನ ಕೂಲಾಗಿ ಹೇಳ್ತಾ ಇದ್ದೀನಿ ಅಂತ ನೀನು ನೆಗ್ಲೆಕ್ಟ್ ಮಾಡಬೇಡ. ಹಾಗಂತ ತಮಾಷೆಯಾಗೋ ತಗೋಬೇಡ. ನಾನು ಏನು ಹೇಳ್ತೀನೋ ಅದನ್ನು ಮಾಡೋ ಅಂತ ಮಗನೇ ನಾನು. ನೋಡು, ನಿಮ್ಮಕ್ಕ ಜೀವನ ಪೂರ್ತಿ ಒಂಟಿಯಾಗೆ ಕಳಿಬೇಕು ಅಂತ ಏನಾರು ನಿನ್ನ ಮನಸ್ಸಲ್ಲಿದ್ದರೆ ಹೇಳ್ಬಿಡಪ್ಪ, ನಾನು ಹೊರಟು ಬಿಡ್ತೀನಿ. ಇಲ್ಲಾಂದ್ರೆ ನಿನಗೆ 1 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಾನು ಹೇಳಿದ ಅಮೌಂಟ್ನ ಅರೇಂಜ್ ಮಾಡಿ ಆಮೇಲೆ ಮಾತಾಡೋಣ. ಅಲ್ರಿ ಸ್ವಾಮಿ, ಈ ಸುಬ್ಬು ಫೋನ್ ಹಿಡ್ಕೊಂಡು ಅವ್ರಿವ್ರಿಗೆ ಫೋನ್ ಮಾಡ್ತಾನೆ ಅನ್ನೋದು ಬಿಟ್ರೆ ಬೇರೆ ಏನೂ ಆಗ್ತಾ ಇಲ್ಲ. ಹೇಳಿ ಕೇಳಿ ಮಿನಿಸ್ಟ್ರಿಗೆ ಬಲಗೈ ಬಂಟ ಸುಬ್ಬು. ಇವನು ದುಡ್ಡು ಕೇಳಿದ್ರೆ ಇಂಥವ್ರು ಕೊಡಲ್ಲ ಅಂತ ಹೇಳೋದೇ ಇಲ್ಲ. ಇವನು ಅದನ್ನ ಯಾವತ್ತೂ ಮಾಡಿಲ್ಲ.
ಇವನಿಗೆ ಸುಬ್ಬು ಅಂತ ಹೆಸರಿಡೋದ್ರ ಬದಲಾಗಿ ಸ್ವಾಭಿಮಾನಿ ಅಂತ ಹೆಸರಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಒಬ್ಬರ ಹತ್ರಕ್ಕೂ 5 ಪೈಸಾ ಕೇಳಲ್ಲ ಅಂತಾನೆ, ಕೆಲಸ ಮಾಡಿಕೊಟ್ರು ಕಮಿಷನ್ ತಗೊಳ್ಳಲ್ಲ ಅಂತಾನೆ. ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ. ಇನ್ನು ನಾನು ಎಷ್ಟು ವರ್ಷಕ್ಕಾದರೂ ನನಗೆ ಬರಬೇಕಾಗಿರೋ ದುಡ್ಡು ಬರಲ್ಲ. ಛೇ 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 ಛೇ, ಎಂಥ ಮನೆಗಳೇನಾಗಿ ಬಂದ್ಬಿಟ್ಟೆ. ಸರಿ, ಇನ್ಯಾವತ್ತೂ ನಾ ಈ ಮನೆ ಕಡೆ ತಲೆ ಹಾಕೋದು ಇಲ್ಲ. ನೀವು ನನಗೆ ಅದೇನು ದುಡ್ಡು ಕೊಡಬೇಕು ಅಂತಿದ್ರೋ ಅದನ್ನೆಲ್ಲ ಕೋರ್ಟ್ಗೆ, ಲಾಯರ್ಗೆ ಸುರಿ, ಸರಿನಾ? ಆಲ್ರೆಡಿ ಡೈವರ್ಸ್ ಪೇಪರ್ ಕೊಟ್ಟಾಗಿದೆ. ಬರ್ತೀನಿ. ಇಲ್ಲ ಕೋರ್ಟಲ್ಲಿ ಮೀಟ್ ಮಾಡ್ತೀನಿ. ಅಳಿಂದ್ರೆ ಹಲೋ ಮಿಸ್ಟರ್, ಎಲ್ಲಿಗೆ ಹೋಗ್ತಿದ್ದೀರಾ? ದುಡಿಯೋ ಗಂಡಸು ನಾನು, ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಅವಶ್ಯಕತೆ ಇಲ್ಲ. ಇನ್ಮೇಲೆ ನೀವು ಏನ್ ಕೆಲಸ ಮಾಡದೇ ಇದ್ರು 2 ಹೊತ್ತು ಊಟ, ಮಲ್ಗಕ್ ಜಾಗ ಎಲ್ಲ ಸಿಕ್ಬಿಡುತ್ತೆ. ಹೌದಾ? ಅದೇಗೆ? ಜೈಲಲ್ಲಿ ಕಂಬಿ ಹಿಂದೆ ಏನ್ ಮಾತಾಡ್ತಿದ್ದೀರಾ? ನಾನೇನ್ ತಪ್ಪು ಮಾಡಿದ್ದೀನಿ? ನಾನು ಯಾಕೆ ಜೈಲ್ಗೆ ಹೋಗ್ಬೇಕು? ಏನ್ ತಪ್ಪ? ನಾನು ಯಾರಂತ ಗೊತ್ತು ತಾನೆ? ಮಿನಿಸ್ಟರ್ ಮಗಳು. ಕಮಿಷನರ್ಗೆ ಒಂದು ಕಾಲ್ ಮಾಡಿ ಡೌರಿ ಕೇಸಲ್ಲಿ ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ರೆ ಸಾಕು, ಇಡೀ ಜೀವನ ಜೈಲಲ್ಲೇ ಕಳಿಬೇಕಾಗತ್ತೆ. ಏನೋ ದೊಡ್ಡದಾಗಿ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ನೀವು ಡಿವೋರ್ಸ್ ಕೊಟ್ಟರು ಅಕ್ಕ ಒಂಟಿಯಾಗೇ ಇರಬೇಕಾಗತ್ತೆ. ನೀವು ಜೈಲಲ್ಲಿದ್ರು ಅಕ್ಕ ಒಂಟಿಯಾಗೇ ಇರಬೇಕಾಗತ್ತೆ. ಇರೋದಾದ್ರೆ ಈ ಥರನೇ ಇರಲಿ ಬಿಡಿ. ಮೇಡಮ್, ಅದು ನೀನು ಸುಮ್ಮನಿರೋ ಸುಬ್ಬು. ಒಬ್ಬ ಎಜುಕೇಟೆಡ್ ಆಗಿ ಡೌರಿ ಕೊಡೋದು ತಪ್ಪು ಅಂತ ಗೊತ್ತಿಲ್ವಾ ನಿನಗೆ? ಮೇಡಮ್ ಅದೆಲ್ಲ ಗೊತ್ತು, ಆದರೆ ಅಕ್ಕ ಚೆನ್ನಾಗಿರ್ಲಿ ಅಂತ. ಹೆಣ್ಣಿನ ಮೇಲೆ ಗೌರವ ಇಲ್ಲದೆ ಹಣದ ಮೇಲೆ ಅಷ್ಟೇ ಆಸೆ ಇಟ್ಕೊಂಡಿರೋ ಯಾವ ಗಂಡಸು ಕೈ ಹಿಡಿದ್ರು ಆ ಹೆಣ್ಣು ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ. ಇದನ್ನ ಪ್ರತಿ ಹೆಣ್ಣು ಅರ್ಥ ಮಾಡ್ಕೋಬೇಕು, ಹೆಣ್ಣು ಹೆತ್ತವರು ಅರ್ಥ ಮಾಡ್ಕೋಬೇಕು. IPC ಸೆಕ್ಷನ್ 304B ಡೌರಿ ಕೇಳ್ತಿರೋದಕ್ಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.